ಈಗ ಈ ತಿಂಗಳು 17ನೇ ತಾರೀಕು ಕುರ್ಬಾನಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಈ ಹಬ್ಬದ ವಿಶೇಷ ಏನೆಂದರೆ ಇಬ್ರಾಹಿಂ ಅಲೈಹಿಸ್ಸಲಾಮ್ ಅವರಿಗೆ ಒಂದು ಕನಸು ಬೀಳುತ್ತದೆ. ಅತಿ ಪ್ರಿಯವಾದ ವಸ್ತುವನ್ನು ನನ್ನ ಹೆಸರಿನಲ್ಲಿ ಬಲಿದಾನವನ್ನು ಕೊಡಿ ಎಂದು, ಸ್ಯಾಕ್ರಿಫೈಸ್ ಮಾಡಬೇಕು ಎಂದು. ಆಗ ಅವರು 100 ಒಂಟೆಗಳನ್ನು ದೇವರ ಹೆಸರಿನಲ್ಲಿ ಬಲಿದಾನವನ್ನು ಕೊಡುತ್ತಾರೆ. ಆದರೆ ಅದರಿಂದ ದೇವನು ಸಂತುಷ್ಟನಾಗುವುದಿಲ್ಲ. ಮತ್ತೆ ಕನಸು ಬೀಳುತ್ತದೆ. ಕನಸು ಬಿಟ್ಟ ಮೇಲೆ ಆಗ ಅವರಿಗೆ ಅತಿ ಪ್ರಿಯವಾದ ವಸ್ತು ಯಾವುದು ಎಂದು ಅವರಿಗೆ ಗೊತ್ತಾದ ಮೇಲೆ ಅವರು ಆ ದಾರಿಯಲ್ಲಿ ಅವರ ಪ್ರಿಯವಾದ ಪ್ರೀತಿ ಪಾತ್ರನಾಗಿರ್ತಕ್ಕಂಥ ಮಗನಿಗೆ ಬಲಿದಾನವನ್ನು ಕೇಳುತ್ತಾರೆ. ಆಗ ಬಲಿದಾನ ಕೊಡುವುದಕ್ಕೆ ದೇವರ ರಸ್ತೆಯಲ್ಲಿ ಮಗನನ್ನು ಕರೆದುಕೊಂಡು ಇಸ್ಮಾಯಿಲ್ ಜಬೀವುಲ್ಲಾ ಅವರನ್ನು ಕರೆದುಕೊಂಡು ಹೋಗಬೇಕಾದರೆ ಶೈತಾನ್ ಅಡ್ಡ ಬಂದು, ನಿನಗೆ ಈಗ ವಯಸ್ಸಾಗಿದೆ, ಈಗ ನೀವು ಇದನ್ನು ಬಲಿದಾನ ಕೊಡುವುದು ಸರಿ ಇರುವುದಿಲ್ಲ, ನಿಮಗೆ ಮುದುಕರಾದ ಮೇಲೆ ಯಾರು ನಿಮ್ಮ ಜೀವನದಲ್ಲಿ ನೋಡಿಕೊಳ್ಳುತ್ತಾರೆ, ನಿಮ್ಮ ಒಂದು ಮುದುಕರಾದ ಮೇಲೆ ನಿಮ್ಮ ಒಳ್ಳೆಯದು ಕೆಟ್ಟದನ್ನು ಯಾರು ನೋಡಿಕೊಳ್ಳುತ್ತಾರೆ ಎಂದು ಹಲವಾರು ರೀತಿಯಿಂದ ತಿಳಿಸುತ್ತಾರೆ. ಆದರೆ ಆವಾಗ ಇಬ್ರಾಹಿಂ ಅಲೈಹಿಸ್ಸಲಾಮ್ ಅವರು ಮಗನನ್ನು ಕರೆದುಕೊಂಡು ಹೋಗಿ ಬಲಿದಾನ ಕೊಡುವುದಕ್ಕೆ ತಯಾರಿ ಮಾಡಿಕೊಂಡು ಬಲಿದಾನವನ್ನು ಕೊಡುತ್ತಾರೆ. ಕೊಟ್ಟ ಮೇಲೆ ಆ ಒಂದು ಸ್ಥಳದಲ್ಲಿ ಮಗನನ್ನು ರಿಪ್ಲೇಸ್ ಮಾಡಿಬಿಟ್ಟು ಒಂದು ಸ್ವರ್ಗದಲ್ಲಿ ಬೆಳೆಸಿರ್ತಕ್ಕಂಥ ಕುರಿಯನ್ನು ತಂದು ಅದು ಬಲಿದಾನವಾಗುತ್ತದೆ. ಇದರ ಅರ್ಥವೇನೆಂದರೆ, ನೀವು ಜೀವನದಲ್ಲಿ ಯಾವುದೇ ಒಂದು ನಿಮಗೆ ಇಷ್ಟವಾದ ವಸ್ತುವನ್ನು ಅಥವಾ ಇಷ್ಟವಾದ ಒಂದು ವ್ಯಕ್ತಿಯನ್ನು ನೀವು ಅತಿ ಹೆಚ್ಚು ಪ್ರೀತಿ ಮಾಡಬಾರದು. ಯಾವುದೇ ಒಂದು ವಿಷಯದಲ್ಲಿ ಕೂಡ ಐಚ್ಛಿಕವಾಗಿ ಅಥವಾ ದೈಹಿಕವಾಗಿ ನಿಮಗೆ ತೊಂದರೆ ಕೊಡ್ತಕ್ಕಂಥ ಅಥವಾ ಸಂತೋಷ ಕೊಡ್ತಕ್ಕಂಥ ಯಾರೇ ವ್ಯಕ್ತಿಯನ್ನಾಗಲಿ ನೀವು ಅತಿಯಾಗಿ ಪ್ರೀತಿಸಬಾರದು. ಇದೇ ಒಂದು ಬಕ್ರೀದ್ ಹಬ್ಬದ ವಿಶೇಷ. ಇಲ್ಲಿ ನೋಡಿ, ಬಹಳಷ್ಟು ಕುರಿಗಳು ಈ ದಿನ ವ್ಯಾಪಾರಕ್ಕೆ ಬಂದಿದ್ದಾವೆ. ಇದು ಶನಿವಾರದ ಬಕ್ರೀದಿನ ಸಂತೆ. ನೀವು ನೋಡಬಹುದು, ಹಲವಾರು ಕುರಿಗಳಿದ್ದಾವೆ. अस्सलाम वालेकुम. तुम्हारा बकरा है देने का? बकरा देने का क्या खरीदने आए थे? खरीदने आए थे, देने आए. कहाँ है बकरा तुम्हारा? क्या है इसका रेट? 35,000 है. क्या घर में पाले सो की? और ले भी बेचते थे. हाँ 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 हाँ. और तुम्हें ले को खरीद को भी बेचते हैं? हाँ हाँ हाँ. कौन सा गाँव तुम्हारा? हुबली. क्या? तो ये कैसा देखना पड़ता है? 35. कैसा देखना पड़ता है? वो कितना दांत क्या कि देखते ना इसमें? 4 दांत का है. ಹಾಂ. 4 ಹಲ್ಲುಗಳು ಅಂದರೆ ಅರ್ಥ ಏನಿದ್ರಲ್ಲಿ 4 ಹಲ್ಲುಗಳು ಅಂದರೆ ಸರ್? ಇದು 8 ಹಲ್ಲು ಬರ್ತಾವ್ರಿ ಸಣ್ಣ. ಹಾಂ. ಇದು ಹಲ್ಲು ಬಿಡಿಸಿ ಹಲ್ಲು ಹಚ್ತಿದ್ದು ದೊಡ್ಡ बड़ा दांत लगाता है. हाँ हाँ हाँ. उसको दांत लगाता है. तो उसमें दांत गिर को बड़ा दांत आता. तो हम ना बड़ा दांत आया सो इसके ऊपर वो कितने साल का तो मालूम पकड़ किसे? ये भी मेरा हाँ. दांत नहीं लगा. हाँ 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 हाँ. तो ये दांत नहीं लगे तो अब बड़ा दांत नहीं आया तो दांत नहीं लगा बोल को. हाँ हाँ हाँ. दांत लगा इसको. एक साल के ऊपर का है. हाँ हाँ. ये दांत कितने साल में आता है इसका? 12 महीने 14 महीने को आता था. हाँ हाँ हाँ. हो उसमें 2 दांत आए नहीं? तो कभी भी कुर्बानी देते तो दांत ऐसे देना क्या? हाँ. कितने दांत? 1 2 मिनिमम 2 दांत देना. 2 दांत जाता है. 12 महीने के बाद में 2 दांत जाता है. 2 दांत आता. और 4 दांत. हाँ. 8 दांत. कितने साल का बकरा दे सकते कुर्बानी दिए तो? 1 साल का बकरा. 1 साल का बकरा. इसके ऊपर भी दे सकते हैं? इसके 1 साल मिनिमम 1 साल के ऊपर का बकरा देना. हाँ 1 हाँ. साल के अंदर का नहीं. तो ये क्या सख्त वगैरह वैसा क्या भी नहीं आता? ऐसा क्या भी नहीं, वो नियत के ऊपर. नियत के ऊपर. नियत के ऊपर हो. हाँ हाँ. ये भी तुम्हारा क्या? ये नहीं हमारा. ಹಾಂ. ಇದು ನಿಮ್ಮದೇನಾ? ಹಾಂ. ಯಾವ ಊರು ನಿಮ್ಮದು? ಧಾರವಾಡ. ಇದೇನು ಹೇಳ್ತಾ ಇದ್ದೀರಿ ರೇಟು? 30,000. ಏನು ಸ್ಪೆಷಾಲಿಟಿ? ಭಾಳ ಬೆಳ್ಳಗಿದೆಯಲ್ಲ.
ಏನು ಹೈಬ್ರಿಡಾ ಇದು? ಹಾಂ, ಮನೆಯಲ್ಲೇ ಸಾಕಿದ್ದ? ಹಾಂ ಹಾಂ ಹಾಂ. ಏನೇನು ಕೊಟ್ಟು ಸಾಕ್ತಾ ಇದ್ರಿ ಇದಕ್ಕೆ? ಉಳ್ಳಿ, ಹಾಲು, ತತ್ತಿ. ಹಾಂ ಹಾಂ ಹಾಂ. ಎಷ್ಟಿದ್ದಾವೆ ನಿಮ್ಮಲ್ಲಿ? 4 ಇದಾವ. ಈ 4 ಬಕ್ರೀದ್ ಹಬ್ಬಕ್ಕೇ ಕೊಡೋದಕ್ಕಾಗಿ ಸಾಕು? ಹೌದಾ? ಹಾಂ ಹಾಂ. ನೀವೇನು ಓದ್ತಾ ಇದ್ದೀರಾ? ಏನು ಓದ್ತಾ ಇದ್ದೀರಿ? ಡಿಪ್ಲೊಮೊ. ಎಲ್ಲಿ? JSS ಕಾಲೇಜಲ್ಲಿ. ಮತ್ತು ಈ ಥರ ಕೆಲಸ ಮಾಡೋದ್ರಲ್ಲಿ ಏನು ಫೀಲ್ ಆಗಲ್ಲ? ಹಾಂ, ಕಾಲೇಜಿಗೆ ಹೋಗ್ತಾ ಇದ್ದೀನಿ, ಯಾಕೆ ಕೆಲಸ ಮಾಡ್ಬೇಕಂತ ಏನೂ ಇಲ್ಲ. ವೆರಿ ಗುಡ್, ಚೆನ್ನಾಗಿ ದುಡಿಯೋದು ಕಲೀರಿ. ಹಾಂ, ಇದೇನು ನಿಮ್ಮದಾ? ಹಾಂ, ಯಾವರು? ಧಾರವಾಡ. ನೀವು ಕೂಡ? ಹಾಂ. ಇದಕ್ಕೆ ಎಷ್ಟು ಹಾಲು ಬಂದಿದ್ದಾವೆ? 2 ಎಲ್ಲಿ ತೋರಿಸಿ ನೋಡೋಣ. ಓಹೋ ಹೋ, ಹಾಂ, ರೈಟ್ ರೈಟ್ ರೈಟ್. ಇದನ್ನೇನು ಹೇಳ್ತಿದ್ಯಾ ರೇಟ್? 38. ನೀನು ಓದ್ತಾ ಇದೆಯಾ? ಎಷ್ಟು? 10th ಮುಗಿದದ? ವೆರಿ ಗುಡ್. ಮನೆಯಲ್ಲೇ ಸಾಕಿದ್ದ? ಎಷ್ಟಿದ್ದಾವೆ? 2 ಇದ್ದಾವೆ. ಧಾರವಾಡದಲ್ಲಿ ಮನೇಲಿ ಸಾಕ್ಬೇಕಂದ್ರೆ ಧಾರವಾಡ ಹೊರಗೇನಾ ಅಥವಾ ಊರಾಗೇನಾ? ಊರಾಗೆ ಸಾಕ್ತೀರಾ? ಹಾಂ ಹಾಂ. ನೋಡಿ ಎಷ್ಟೆಲ್ಲ ಕುರಿಗಳಿದ್ದಾವೆ. ಇದು ನಿಮ್ದಾ ಸರ್? ಎಷ್ಟಿದೆ ರೇಟ್? ಇದೆ 35. ಹ್ಞೂ. ಎಷ್ಟು ಕೆ ಜಿ ಬರುತ್ತೆ ಸರ್ ಇದು? ಗೊತ್ತಿಲ್ಲ. 50? ಅಬ್ಬಾ. ಹಾಂ. ನಿಮ್ಮದು ಇದೇ ಊರಾ? ಧಾರವಾಡ. ಎಲ್ಲ ಧಾರವಾಡದಿಂದನೇ ಬಂದಿದ್ದೀರಾ? ಅಂದರೆ ಸಂತೆಗಾಗಿ ಅಂತಾನೆ ಇವತ್ತು? ಸಂತೆ ಇದೆ ಅಂತ ಇವತ್ತು? ಕುರಿ ಸಂತೆ? ಹೌದಾ? ಮನೇಲಿ ಸಾಕಿದ್ದೇನಾ? ಹ್ಞೂ. ಇದು ನಿಮ್ಮದು ಧಾರವಾಡನಾ? ಹಾಂ, ಹುಬ್ಳಿನಾ? ಮುಗುಳಿ. ಎಲ್ಲಿ ಬರುತ್ತದು? ಕಿತ್ತೂರ. ಇದು ಎಷ್ಟು ಅಲ್ಲಿ ಬಂದಿದ್ದಾವೆ? 4 ಬಂದಿದ್ದಾವೆ. ಹಾಂ ಹಾಂ ಹಾಂ, ಹೌದು. ದ ಒನ್ ಸೆಂಟರ್ ಅಂತ. ಹ್ಞೂ. ಇದು ಎಷ್ಟು ಹೇಳ್ತಾ ಇದ್ದೀರಾ? 35. ಅಂದರೆ ಕೂದಲ ತೆಗೆದೇ ಇಲ್ವಾ ಇದಕ್ಕೆ? ಹಾಂ, ಒಮ್ಮೆ ತೆಗೆದಿದ್ದಾರೆ. ಇದು ನೋಡಿ ಎಷ್ಟು ಸುಂದರವಾಗಿದೆ. ಇದನ್ನು ಕಟ್ಟಿರ್ತಕ್ಕಂಥ ರೀತಿ ಕೂಡ ಬಹಳ ಟೆಕ್ನಿಕಲ್ ಆಗಿ ಕಟ್ಟಿದ್ದಾರೆ. ಇದು ಯಾವುದೇ ನಮ್ಮ ಶಾಲೆಯಲ್ಲಾಗಲಿ ಅಥವಾ ಕಾಲೇಜ್ಗಳಲ್ಲಾಗಲಿ ಇಂಥ ಒಂದು ಕಲೆಯನ್ನು ಹೇಳಿಕೊಡುವುದಿಲ್ಲ. किनका तुम्हारा क्या? कहाँ कौन सा गाँव? हुबली क्या? घर में पाले सो क्या? व्यापार करते हैं। हाँ हाँ। कितना बस्ता है एक बकरे में तुम ना? बस्ता एक 2000 नुकसान भी होता। नुकसान भी होता? कैसा? बकरा क्या भी उतरा? हाँ 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 हाँ। अभी बकरीद में तुम्हें व्यापार करते हैं नहीं कि तो कैजुअल कभी बरस के 12 महीने करते हैं? हाँ हाँ। कई को आजकल बकरे का गोश्त ज़्यादा आदमी खा रहे नहीं, महंगा कत बोल को नहीं, गोश्त मिलता नहीं का तो खा रहे हैं। तो सबसे ज़्यादा एज कट रहा था। कट रहा? हाँ, काउंट करना था। नहीं काउंट का तो मुर्गियाँ के हिसाब में तो ये ज़्यादा कम दिख रहा ना। नहीं मुर्गियाँ ज़्यादा ये करता है। कट रहा हो? श्योर है? श्योर। तुम्हें कितने करते हैं रोज को व्यापार?
हमें रोज का क्या नहीं रहता, हमारा हफ्ते की चीन मार्केट रहता है। चीन मार्केट में बाल भर ले पूरा खाली कर सकते। कितने आती माल भर लेके तुम्हें आए तो 10 बकरी। कहाँ खेड़े खेड़े फिरती हाँ, हमें बड़ा बकरा बेचते। हाँ। लॉट बेचे तो 50 बकरी बेचते। लाट बेचे तो एक बार लाट बेचे तो 50 बकरे बेचते। तो कैसा है कमाई इसमें? है अल्हम्दुलिल्लाह। फिर अब आजकल के बच्चों को पढ़ाना कहती ना, फिर वो पढ़ाने का बेहतर है ऐसा धंधा सिखाने का बेहतर है? पढ़ा तो करे तो पढ़ना जरूरी है, तो क्या करने का स्तर। कैसा पढ़ना जरूरी है? बिल्डिंग पूछी, हाँ? बिल्डिंग पूछी, बिल्डिंग बिल्डिंग कुछ पढ़ना जरूरी है। बिल्डिंग क्या तो अब पढ़े तो बिल्डिंग ऊपर से पढ़ को मरना जरूरी है कहती क्या? सीखना का तो स्कूल जाना। सीखना का तो हाँ, नहीं कर ले खाना का तो ऐसा धंधे सीखना नहीं। साल सीखेगे तो नरम काम करता है। और अभी ये क्या है बोलता हूँ, हाँ, साल नहीं सीखे तो मर्द माने जैसा काम करता है, हार्ड वर्क। तो फिर हमें कहीं को दीवाने सका साल सिखाने भरते ऐसा नहीं है। कंप्यूटर हाँ। काम करता सीखे है। तो कॉलेज सीखे तो नहीं, नौकरियाँ कहाँ है? हाँ। सरकार देतूँ जॉब देतूँ कहे। हाँ। सब हमारे गली में सब बच्चे, एक गली में नहीं करते भी हमारे 5-6 बच्चे एजुकेशन डिग्री, खाली बेरोजगार बैठे। उन्हें दूसरा ऐसा कोई से भी धंधे भी नहीं कर रहे नहीं आजकल। नहीं मोदी के ऊपर भरोसा करे थे ना। और भी खर्चा करे 15 लाख आता कर को 5,000 बोला एडवांस में जरा खर्चा करे। हाँ, 15 लाख आता कर बोले थे ना, हाँ। उसमें जरा खर्चा कर चुके आते हैं बाहर। सो पढ़े सो बच्चे बेकार बैठे सो कौन इंजीनियर करे सो ले क्या दूसरे करे सो ले? हाँ। सिविल इंजीनियर है, हाँ। बहुत सी जगह खाली है। अब ये तुम्हें ऑलमोस्ट इंडिया में देखने का तो मेरे ख्याल से एक 60% बच्चे बैठे रहेंगे। 60 100 बच्चे सीखे रहे तो हाँ। 60 बेरोजगार रहेंगे। तो वो बेरोजगार होते रहे तो भी फिर कहीं हमें हमारे बच्चा को पढ़ाना बोल को स्कूलों को फीस बंद को भेजते हैं। नहीं अब तुम्हारी है वो, 4,000 दूंगा। तुम्हारी का तो तुम्हारी सोच, अब नहीं आ रहे तो क्या कर सकते, तुम्हारा है तो बड़े बेच खा लेगा बढ़ने का। तुम्हारी शादी हुई? नहीं है। नहीं हुई अभी। शादी हुई तो बच्चा स्कूल को डालती क्या धंधे में डाल लेती? थोड़ा को धंधे के लगाने का। हाँ ये हुई देखो बात है। थोड़ा उनको पढ़ने लिखने आए तो सिखा को धंधा लगाना, आजकल पढ़ाने में मतलब नहीं है। धंधे के अंदर पैसा गिने तो बस। हाँ पैसा किनको पैसे का हिसाब आया तो बस से। और वो जितना पढ़ाना उनको SSLC तक पढ़ा लेना ज़्यादा कर को, वो भी खास कर को गवर्नमेंट स्कूल में पढ़ाना। पढ़ाई तो क्या होता, खर्चा भी नहीं रहता और कितना होना उतना पढ़ा ले को चुप बैठना। ये डिग्रियाँ इंजीनियरिंग ये सब करे तो फायदा ही नहीं। शुक्रिया। ಈ ಯಜಮಾನ್ರೆ ಎಲ್ಲ ಇದೆ ಕುರಿದಾ? ಹಾಂ, ಹೆಂಗೆ ಇದು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ವ್ಯಾಪಾರ? ಹಾಂ, ಹೆಂಗೆ ವ್ಯಾಪಾರದಲ್ಲಿ ಸುಖವಾಗಿದ್ದೀರಾ? ಎಲ್ಲಿ ಬೇಕಾದ್ರೆಲ್ಲ ಆಗಿದೆ, ಇದರಲ್ಲೂ ಕಾಂಪಿಟೇಷನ್ ಆಗಿದೆ. ಎಷ್ಟು ಲಾಭ ಉಳಿತದೆ? ಹಾಂ ಹಾಂ, ಯಾವ ಊರು ನಿಮ್ಮದು? ಹೌದಾ, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? 30 ವರ್ಷ ಆಯ್ತಾ? ಏನು ಓದಿದ್ದೀರಿ? ಮತ್ತು ಸಾಲಿ ಇಲ್ಲ ಆದರೂ ವ್ಯಾಪಾರ ಮಾಡ್ತಿದ್ದೀರಿ? ಹಾಂ, ಈಗಿನ ಹುಡುಗರು ಸಾಲಿ ಓದಿ ಕೂಡ ಏನು ಮಾಡಲ್ಲಲ್ಲ, ಹೆಂಗೆ? ಹಾಂ, ಕಲಿಯೋದು ಇಲ್ಲ, ಕಷ್ಟಪಡೋದು ಇಲ್ಲ ಅಂತೀರಾ? ಹಾಂ, ಮತ್ತು ನೀವೇನು ಹೇಳ್ತೀರಿ, ಕಷ್ಟಪಡಬೇಕಾ ಅಥವಾ ಕಲಿಬೇಕಾ? ಹಾಂ, ಮತ್ತೆ ನಾವು ನಮ್ಮ ಮಕ್ಕಳಿಗೆ ಕಷ್ಟಪಡಬೇಡ್ರಿ ಬರೀ ನೀವು ಕಲೀರಿ ಅಂತೀವಲ್ಲ, ಎಲ್ಲಿ ಸಿಗುತ್ತೆ? ಈಗ ನೌಕರಿಗಳಿದಾವ? ಹಣೆ ಬರ ಅಂತೀರಾ? तुम्हें भी क्या व्यापार करती? नहीं सर, वो मेंढा लेकर हूँ। मेंढा लेके ऑटो ड्राइवर क्या? तुम्हें क्या पड़ी? मैं 7th पढ़े। तो कैसा कितना कमा लेती महीने में? महीने का नहीं, अब सब बहुत मुश्किल है सर। कैसा? ऑटो बहुत हो गया है, महंगाई बहुत बढ़ गई, और ये गैस का रेट, जो पेट्रोल का रेट बहुत चढ़ गया, आसमान को छू रहा है सब महंगाई। रोजगार नहीं है। मार्केट में लोग ये कोरोना के बाद तो आने का ही बंद कर दिए। मार्केट में खरीदारी बंद हो गई। वो कई को लोगों के पास पैसा नहीं है।
पैसा नहीं है और ये ऑनलाइन मार्केट का भी है बोल को बोलती ना, ऑनलाइन मार्केट का मार्केट खत्म कर दिया सर ऑनलाइन वाला। ऑनलाइन आको नहीं। हाँ ये छोटे व्यापार थे उनको बहुत मार बैठा, हाँ। वो जीना मुश्किल हो गया उनको। फिर तुम्हारे बच्चे पढ़ रहे हैं क्या? हाँ सर, ये 2 बच्चे हैं, एक लड़का एक लड़की है। क्या पढ़ा रहे हैं? एक बेटी 9th है, एक बेटा 7th है। 7th। तो बाद में क्या उनको पढ़ाना क्या तो धंधा सिखाना? बेटे को तो मैट्रिक के बाद छुड़ा देता हूँ। वेरी गुड। हाँ उसको कोई सा भी एक गैरेज हो या कोई भी मैकेनिकल अच्छा कोई भी एक गैरेज देख के उसको काम लगाऊँ। हाँ और हाँ बेटी को मैट्रिक के बाद ख़त्म करूँगा। ख़त्म कर देते। बच्ची को तो भी क्या भी धंधा सिखा सकते ना, टेलरिंग नहीं तो ब्यूटी पार्लर है। घर में मेरी औरत टेलरिंग करती है, वेरी गुड। हाँ ट्रेनिंग लगाना है। राइट राइट, शुक्रिया। आपका नाम? रियाज। ರಿಯಾಜ್. ಹಾಂ, ಸೊ ಇದು ನೋಡಿ ಕುರಿ ಮಾರ್ಕೆಟ್. ಈಗ ಬಕ್ರೀದ್ ಹಬ್ಬದ ಖರೀದಾರಿ ಬಹಳಷ್ಟು ನಡೀತಾ ಇದೆ. ಇಲ್ಲಿ ಹುಬ್ಬಳ್ಳಿಯಲ್ಲಿ APMCಯಲ್ಲಿ ಪ್ರತಿ ಶನಿವಾರ ಕುರಿ ಸಂತೆ ಆಗುತ್ತದೆ. ಆದರೆ ಈ ಶನಿವಾರ ವಿಶೇಷತೆ ಏನು ಎಂದರೆ 17ನೇ ತಾರೀಕಿಗೆ ಬಕ್ರೀದ್ ಹಬ್ಬದ ಆಚರಣೆ ಇದೆ. ಅದಕ್ಕಾಗಿ ನಮಸ್ಕಾರ. ನೀವ್ಯಾವರು? ಕರಡಿಕೊಪ್ಪ. ನಿಮ್ಮದು ಕರಡಿಕೊಪ್ಪನಾ? ನೀವೇನು ಓದಿದ್ದೀರಾ? 10th. ಹಾಂ, ಮತ್ತು ಮುಂದೆ ಯಾಕೆ ಓದಿಲ್ಲ? ಕಲಿತ್ರೆ ಏನು ಮಾಡಬೇಕು ಅಂತ? ನೌಕರಿ ಸಿಗೋದೇ ಕಡಿಮೆ ಅಂತೀರಾ? ಹಾಂ, ಮತ್ತು ಈಗ ಯಾಕೆ ನಾವು ಮತ್ತೆ ನಮ್ಮ ತಮ್ಮಂದ್ರಿಗೆ ಅಣ್ಣಂದ್ರಿಗೆ ನಾವು ಮತ್ತೆ ಅದೇ ಸ್ಕೂಲು ಕಾಲೇಜ್ಗಳಿಗೆ ಆಗ್ತಾ ಇದ್ದೀವಿ? ಈಗಿನ ಟೈಮ್ ಹೆಂಗೆ ಓದಿಸ್ಬೇಕಂತೀರಾ ಓದಿಸ್ಬಾರ್ದಂತೀರಾ? ಓದಿಸ್ಬಾರ್ದಾ? ಹಾಂ, ಸುಮ್ಮನೆ ಯಾವ್ದಾರ ಒಂದು ಬಿಸ್ನೆಸ್ ಮಾಡ್ಕೊಂಡು. ಮತ್ತು ನಿಮ್ಮ ಮಕ್ಕಳು ಏನು ಮಾಡ್ತಿದ್ದಾರೆ? ಅವ್ರದ್ದು ಸ್ವಲ್ಪ ಓದಿಸೋದು. ಹಾಂ, ಮತ್ತು ಅವ್ರು ಬಂದು ಅವ್ರಿಗೆ ದಂಧೆ ಎಲ್ಲ ಹಾಕ್ಕೊಳ್ತೀರಾ. ಭಾಳ ಸಂತೋಷ ಆಯಿತು. ಎಷ್ಟು ದುಡಿತೀರಾ ಇದರಲ್ಲಿ? ವಾರಕ್ಕೆ ಒಂದು 5-6 ಸಾವಿರ ರೂಪಾಯಿ. 5-6 ಸಾವಿರ ರೂಪಾಯಿ ದುಡ್ಕೊಳ್ತೀರಾ? ವೆರಿ ಗುಡ್. ಭಾಳ ಸಂತೋಷ ಆಯಿತು. ಕೋಸಾಗ ಯಾವ ಊರು? ಯಾವ ಅಲ್ತಾಫ್ ಪ್ಲಾಟ್. ಹಾಂ, ಇದೇ ನೀವು ಮನೇಲಿ ಸಾಕಿದ್ದ ಅಥವಾ ತಂದಿದ್ದ? ಮನೇಲಿ ಸಾಕಿದ್ದ. ಹೆಂಗೆ ಕೊಡ್ತಾ ಇದ್ದೀರಿ ಇದು? ಬಕ್ರೀದ್ ಹಬ್ಬಕ್ಕೆನಾ ಅಥವಾ ಬೇರೆ ಸುಮ್ಮನೆ ಹಂಗೆ ಕೊಡೋದು? ಇಂಥದ್ದು ತಗೊಳ್ತಾರೆ, ಅದು ತಗೊಳಂಗಿಲ್ಲ. ಎಲ್ಲ ನಿಮ್ಮ ಮಕ್ಕಳ? ಹಾಂ ಹಾಂ. ಅದು ಏನು ಓದ್ತಿದ್ದಾರೆ ಹುಡುಗರು? ಏನು ಓದ್ತಾ ಇದ್ದಾರೆ? ಕೆತ್ತ ಪಡ್ರ? वेरी गुड. कई गुजारा हुआ काम को फिर पढ़ना नहीं सामने. हाँ, पढ़े तो क्या भी नौकरी नहीं मिल रही क्या? ಇದು ನೋಡಿ ಎಲ್ಲ ಕುರಿ ಸಂತೆ. ಯಾವರು ಚೆನ್ನಾಗಿದೆ? ಎಷ್ಟಿದು? 35,000. ಏನೆಲ್ಲ ಒಂದು 35-36 ಇಟ್ಟಿದ್ದೀರಲ್ಲ, ಏನು ರೇಟ್ ಅದು? ವಿಶೇಷ ಏನು? ಅಂದರೆ ಒಳ್ಳೆ ನಂಬರಾ? ಹಾಂ, ನೀವೇನು ಇದನ್ನೇ ವ್ಯವಹಾರ ಮಾಡ್ತೀರಾ ಅಥವಾ ಮನೇಲಿ ಸಾಕಿದ್ದ ಇದು? ಮನೆಗೆ ಸಾಕಿದ್ದು. ಎಷ್ಟು ದಿನ ಇದ್ದಿದ್ದು? 2.5 ವರ್ಷದ? ಹಾಂ ಹಾಂ. ಎಷ್ಟಿದ್ದಾವೆ? 10 ಇದಾವ? ಹಾಂ ಹಾಂ ಹಾಂ. ಅದಂಗೆ ನೀವೇ ಸಾಕಕ್ಕೆ ಹೊರಗಡೆ ಕರ್ಕೊಂಡು ಹೋಗ್ತೀರಾ ಇಲ್ಲ ಮನೆಯಲ್ಲೇ ಒಟ್ಟು ಅದೆಲ್ಲ ಹಾಕಿ ಹೊರಗಡೆ ಕರ್ಕೊಂಡು ಹೋಗ್ತೀರಾ? ಹ್ಞೂ ಹ್ಞೂ. ಅದೇ ನೀವೇ ಮನೆಯವರೇ ಮಾಡ್ತೀರಾ ಅಥವಾ ಯಾರಿಗಾದರೂ ಇಟ್ಟಿದ್ದೀರಾ? ನೀವೇ ಮಾಡ್ತೀರಾ? ಹಾಂ, ವಿಡಿಯೋ ಕರ್ನ ಅಲ್ಲ ಯೂಟ್ಯೂಬ್. ಅಲ್ಲಿ ಎಷ್ಟು ಎಲ್ಲ ಇದ್ದಾವೆ. ಲಾಗ್ ಮಾಡ್ತೀಯಾ? ಹಾಂ, ನಿಮ್ಮವ ಇವು? ನಿಮ್ಮ ಮಗನಾ? ಹಾಂ ಹಾಂ. ಏನಪ್ಪ ಮತ್ತು ನಿಂದು ಮಾಡೇ ಬಿಡೋಣಲ್ಲ. ಏನು ಓದ್ತಿದೀಯ ನೀನು? ಫಸ್ಟ್ ಇಯರಾ? ಯಾವ ಕಾಲೇಜು? ಇಲ್ಲಿ ಗಂಗೂಬಾಯಿ ಹಾನಗಲ್ ಕಾಲೇಜ್. ಹಾಂ, ಗೌರ್ಮೆಂಟ್ ಕಾಲೇಜಾ? ಹಾಂ, ವೆರಿ ಗುಡ್. ಅದೇ ಉಣ್ಕಲ್ಲೇನಾ ನಿಮ್ಮದೆಲ್ಲ? ಎಷ್ಟಿದಾವೆ ಕುರಿಗಳು? 4 ಇದ್ದಾವೆ. ಹಾಂ, ಹೆಂಗೆ ಮನೆಯಲ್ಲಿ ವ್ಯವಸಾಯದ ಜೊತೆಗೆ ಇದು ಕುರಿ ಸಾಕ್ತಾ ಇದ್ದೀರಾ? ವ್ಯವಸಾಯ ಎಷ್ಟು ಎಕರೆ ಇದೆ? 6 ಎಕರೆ. ಏನೇನು ಹಾಕ್ತೀರಾ ಅದರಲ್ಲಿ? ಕಡ್ಲಿ, ಜ್ವಾಳ, ಹಾಂ ಮೆಣಸಿನ ಗಿಡ, ಹಾಂ ಹಾಂ
ಮತ್ತೀಗ ಮಕ್ಕಳಿಗೆ ಹೆಂಗೆ ಓದಿಸ್ತೀರಾ ಅಥವಾ ಇದರಲ್ಲೇ ವ್ಯವಹಾರದಲ್ಲೇ ಇಡ್ತೀರಾ? ಹೆಂಗೆ ಯಾಕೆ ಓದಿಸ್ಬೇಕು? ಕೆಲಸ ಸಿಗ್ತಾವ? ಎಲ್ಲಿ ಸಿಗ್ತಾ ಇದ್ದಾವೆ? ಹೆಂಗೆ ನೋಡೋದಂದ್ರೆ ಇವನು ಮಗನಾ? ಎಷ್ಟು ಜನ ಮಕ್ಕಳು? ಎಷ್ಟು, ಮೂವರಾ? ನೋಡ್ರಿ, ಇದು ಬಕ್ರೀದ್ ಹಬ್ಬದ ವಿಶೇಷ ಸಂತೆ. ನೀವೇನು ಕುರಿಯವರಾ? ಕುರಿ ಕಾಯ್ತಾ ಇರ್ತೀರಲ್ಲ, ಊರು ಬರ್ತಾ ಇರ್ತೀರಲ್ಲ? ಹಾಂ, ಇದೇ ಊರಾಗಿದ್ದೀರಾ? ಅಮ್ಮಿನ ಬಾವಿನಾ? ಹಾಂ, ಪ್ರತಿ ಶನಿವಾರ ಬರ್ತೀರಾ ಇಲ್ಲಿಗೆ? ಯಾವಾಗಾದರೂ ಒಮ್ಮೆ. ಈಗ ಎಷ್ಟು ತಗೊಂಬಂದಿದ್ದೀರಾ ಇವನು? 5. ಹಾಂ, ಏನು ಹೇಳ್ತಾ ಇದ್ದೀರಾ ರೇಟ್? 9,500. ಮಕ್ಕಳಿದ್ದಾರಾ? ಎಷ್ಟು ಜನ ಇದ್ದಾರೆ? ಹಾಂ, ಅವ್ರು ಹೆಂಗೆ ಓದಿಸ್ತಾ ಇದ್ದೀರಾ ಅಥವಾ ಇಲ್ಲ? ಹಾಂ, ಏನು ಓದ್ತಾ ಇದೆಯಪ್ಪ? ಹೈಸ್ಕೂಲಾ? ಎಷ್ಟನೇ ಕ್ಲಾಸ್? 8? ವೆರಿ ಗುಡ್. ಎಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲೇ ಓದ್ತಿದ್ಯಾ? ಹಾಂ, ಮುಂದೆ ಏನು ಕುರಿ ಕಾಯೋದು ಕಲಿಬೇಕಾ ಅಥವಾ ಏನಾದರೂ ಮಾಡಬೇಕಾ? ಸಾಲಿ ಕಲಿತೀಯಾ? ಹಾಂ. ಈಗ ಇದರಲ್ಲಿ ಹೆಂಗೆ ತಿಂಗಳ ಒಂದು 50-60 ಸಾವಿರ ರೂಪಾಯಿ ದುಡಿತೀರಾ? ಹಾಂ, 50-60 ಸಾವಿರ ರೂಪಾಯಿ ದುಡಿತೀರಾ? ಎಷ್ಟಿದ್ದಾವೆ ಕುರಿ? 100 ಇದಾವ? ಹಾಂ. ಮತ್ತು ಇಷ್ಟೆಲ್ಲ ಇದ್ದು ಮತ್ತೆ ಯಾಕೆ ಹುಡುಗರಿಗೆ ಇದೇ ಇದರಲ್ಲಿ ಹೇಳ್ಕೊಟ್ರೆ ಆಗಲ್ಲ? ಹಾಂ, ಸಾಲಿ ಕಲಿಬೇಕಂತೀರಾ? ಸಾಲಿ ಕಲ್ತು ಕೆಲಸ ಮಾಡ್ತಾರಾ ಅಥವಾ ಕೆಲಸ ಮಾಡ್ಲಾರ್ದಂಗೆ ಮೈಗಳ್ರಾಗ್ತಾರಂತೀರಾ? ಏನಾರ ಮಾಡ್ರಿ ಅವ್ರು ಸಾಲಿ ಕಲಿ. ಸುಮ್ಮನೆ नमस्ते सौकार, कैसा कहते पेपर को आने? हाँ, कब ले रही? नहीं ले रहा हूँ मैं, आज एक वीडियो कर रहा था, उसके आको देखेंगे अगर बोल को ಎಷ್ಟು 25? ಎಷ್ಟು ಕೆಜಿ ಬರ್ತದೆ? तुम्हारे पास ही चाने का? नहीं नहीं नहीं, चोरों का बाजार। ये चोरों का बाजार। ये कैसा चोरों का बाजार है? क्या नहीं ना, माल आटा मिलता उल्टा बोलते हैं, हाँ वो हमारा पसंद नहीं आता। हाँ हाँ, फिर ऐसे बाजार में धंधा कर रही ना फिर? हमें नहीं लेते हैं, हाँ, एक तो तक कम पड़क लेते हैं, फिरते भी नहीं हमें, ये 10 पकड़ ले जाते हैं। हाँ हमारे सब ऐसा होता है। हाँ 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 आपको जमीन आसमान फर्क है। हाँ, ಏನಾದ್ರಿ ಹೇಳ್ರಿ ನೀವು? ಏನಾಯ್ತು? ನಾವು ವಿದ್ಯಾರ್ಥಿಗಳಿಗೆ ಕೇವಲ 4 ಗೋಡೆಗಳಲ್ಲಿ ಹೇಳುವುದನ್ನು ಕಲಿಸುತ್ತೇವೆ, ಆದರೆ ಅವರು ವ್ಯವಹಾರ ಮಾಡುವುದು ಗೊತ್ತಿರುವುದಿಲ್ಲ. ನೀವಿಲ್ಲಿ ನೋಡಬಹುದು ವ್ಯವಹಾರ ಜ್ಞಾನವನ್ನು ಹೇಗೆ ಬೆಳೆಸಿಕೊಂಡಿದ್ದಾರೆ. ಮರಿ ಐತೋರು ಮರಿ ಇಲ್ಲ ಚಂದ ಕೇಳುದಾರ ಅಡ್ಡಿ ದುಡ್ಡಿ ಕಮ್ಮಿ ಕೇಳಿಲ್ಲ ಬೋರ್ಲ ಅದನ್ನ ಹೇಳಲ್ಲ 500 ಕಡಿಮೆ ಕೊಡ ಹೋಲಿ. ಮರಿ ಬರ್ತಾನೆ ನಾ ಕೊರ್ಯಾಗ ತೊಂಬ ಒಂದು ಹಾಲ್ಮರಿ ನೋಡು ಹೌದಂತಾನೆ ಅಲ್ಲ, ಹಾಲ್ಮರಿ ತೊಂಬಾನಿ ಹೌದಂತಾನ ಅದೇ ಹೇಳ ಅಂತಲ್ಲ.
ಎಷ್ಟೇ 5,000 ರೂಪಾಯಿ ಕೊಡ್ಸ ನನಗೊಂದು ಈಗ 5,000 ಕೊಡ್ಸ ನನಗೊಂದು ಹಾಂ ಟಗರ್ ಮರಿ ಅಲ್ಲೂ 10-12 ಸಾವಿರ ರೂಪಾಯಿ ಹೇಳ್ತಾರೆ ಟಗರ್ ಮರಿ ಅಲ್ಲ ನೀವು ಇಲ್ಲಿ ಕೇಳ ಅಂತ ಗೊತ್ತಾಗತ್ತಾನೆ ಇಲ್ಲಿ ನನಗೆ ಹಂಗ ಕೇಳೋದು ಏನು ಕೊಡ್ತೀವಿ ನಾಟಕ ಚೆನ್ನಾಗಿ ಕೇಳಿ ಕೊಡ್ತೀವಿ 9-10 ಟಗರ್ ಮರಿ ಗೊತ್ತೈತಿಲ್ಲ ಇಲ್ಲಿ ಇಲ್ಲಿ ಹೋಗಿ ಮಾರ್ಬಿಡ್ಲಿ ಅಂದ್ರೆ ಕೊಳ್ಳೆ 8 ಕೊಳ್ಳೆ 7 ಕೊಳ್ಳೆ ಅಂತ ಕೇಳ್ತಾರೆ ಹಂಗಲ್ಲ ಸಿಟ್ಟಿಲ್ಲ 10 ರೂಪಾಯಿ ಕೇಳಿ ಸಿಟ್ಟಿಲ್ಲ ಏನಂದ್ರೆ ಸಿಟ್ಟಿಲ್ಲ 10 ರೂಪಾಯಿ ಕೇಳ ಯಾವಾರದ ಕೇಳ 4,000 ಕೇಳ್ತಾನ 1,000 ಕೇಳ ನಮ್ಗೇನು ಸಂಬಂಧ ಇಲ್ಲ 2,500 ಕಮ್ಮಿ ಕೊಡ್ತಾನೆ ಕೊಡ್ದೇನ ಇಲ್ಲ ಎಷ್ಟು ಹೇಳಿದ್ರಿ ಅದನ್ನ 10,000 ಹೇಳೇನ್ರಿ 10,000 ಹೇಳಿದ್ರಿ ನಾ 2,000 ಬಂದು ಕೊಡ್ತೀನಿ ಇದು ವ್ಯಾಪಾರ ಮಾಡುವ ಜ್ಞಾನವನ್ನು ಮಕ್ಕಳಿಗೆ ಕಲಿಸಿಕೊಡಬೇಕು. ಈಗಿನ ಕಾಲದಲ್ಲಿ ವಿದ್ಯಾರ್ಥಿಗಳಿಗೆ ಓದಿಸಿ ಬಿಟ್ಟು 500 ರೂಪಾಯಿಯ ಬೆಲೆಯಲ್ಲಿ ಎಷ್ಟು ಚೇಂಜ್ ಬರುತ್ತೆ ಅನ್ನೋದು ಗೊತ್ತಾಗುವುದಿಲ್ಲ. ಹಣದ ಬೆಲೆ ಗೊತ್ತಾದರೆ ಯಾರೇ ಆಗಲಿ ಬದುಕುವುದನ್ನು ಕಲಿಯುತ್ತಾರೆ. ಯಾವ್ರು ನಿಮ್ಮದು? ಮಂಗಳೂರಾ? ಎಲ್ಲಿ? ನಮ್ಮ ಕುಂದಗೋಳ ಹತ್ರ ಇರೋ ಮಂಗಳೂರಾ? ಸೌದತ್ತಿ ಹತ್ರ ಇರೋ ಮಂಗಳೂರು. ಇವೆಲ್ಲ ಮರಿಗಳು ಕುರಿಯಲ್ಲಿರತಕ್ಕ ಮರಿಗಳಲ್ಲ ಇವು? ಕುರಿ ಇರ್ತಾವಲ್ಲ ಎಲ್ಲ? ಹಾಂ. ಹೆಂಗೆ ಕೊಡ್ತಾ ಇದ್ದೀರಿ ಒಂದೊಂದು ಇದು? ಹಾಂ ಹಾಂ ಹಾಂ. ಎಷ್ಟಿದಾವೆ ಕುರಿಗಳು ನೀವು? 200 ಇದಾವ? ಯಾವರು? ಧಾರವಾಡ. ಎಲ್ಲ ನಿಮ್ಮವೇನಾ? ಮನೇಲಿ ಸಾಕಿದ್ವಾ ಅಥವಾ ವ್ಯಾಪಾರ ಮಾಡ್ತೀರಾ? ಎಷ್ಟು ಉಳಿತದೆ ತಿಂಗಳ? ಒಂದು 30-40 ಸಾವಿರ ರೂಪಾಯಿ ಉಳಿತದ ಎಲ್ಲ ತೆಗೆದು ಲಾಭ? ಹಾಂ. ಎಲ್ಲ ಗಾಡಿ ಬಾಡಿಗೆ ಹಿಡಿಗೆ ತೆಗೆದು ಒಂದು 15,000 ರೂಪಾಯಿ ಉಳಿಬೇಕಂದ್ರೆ ಯಾಕ್ರಿ? ಒಂದೊಂದ್ಸಲ ಕೈಲಿಂದ 20,000 15,000 ಕೈಲಿಂದ ಹೋಗ್ತಾವ. ಹಾಂ. ಉರ್ಲು ಹಾಕೊಂಡು ಸಾಯ್ತಾವು, ಏನಾರು ಆ್ಯನಿಮಲ್ ಸಾಯ್ತಾವು. ಅಂದರೆ ಇದರಲ್ಲೂ ಲಾಭ ಇಲ್ಲ ಅಥವಾ ಕಾಂಪಿಟೇಷನ್ ಹೆಚ್ಚಿಗಾಗಿದೆ ಅಂತೀರಾ? ಕಾಂಪಿಟೇಷನ್ ಹೆಚ್ಚಿಗೆ ಆಗಿತ್ತು ನಮ್ಗೆ, ಭಾಳ ಹೆಚ್ಚಿಗೆ. ಹಾಂ. ಊರಾಗಿತ್ತು. ನಿಮಗೆ ಎಷ್ಟು ಮಕ್ಕಳು? 5 ಮಕ್ಕಳು. 5 ಮಕ್ಕಳ? ಏನು ಓದಿಸ್ತಾ ಇದ್ದೀರಾ? 3 ಮಂದಿ ಓದ್ತಾ ಇದ್ದಾರೆ. ಏನು ಓದ್ತಿದ್ದಾರೆ? ಇಂಗ್ಲೀಷ್ ಮೀಡಿಯಮ್, 2 ಕನ್ನಡ ಮೀಡಿಯಮ್ ಓದ್ತಾರೆ. ಮತ್ತು ನೀವ್ಯಾಕೆ ವ್ಯವಹಾರದಲ್ಲಿ ಹಾಕ್ಕೊಂಡಿಲ್ಲ? ನಾವು ಕಲ್ತಿಲ್ಲ, ನಮ್ಮ ಮಕ್ಕಳು ಕಲಿಬೇಕು ಕಲ್ಸಾಗುತ್ತೆ. ಮತ್ತು ಕಲ್ತ ಮೇಲೆ ಅವ್ರಿಗೆ ಉದ್ಯೋಗ ಸಿಗ್ತಾ ಇಲ್ಲ ಅಂತಾರೆ? ಇಲ್ಲ, ಎಲ್ಲರೂ ಇದ್ರೊಳಗೆ ಹಾಕಿದ್ರೆ ಮತ್ತೆ ನಮ್ಮ ಬಾಳೆ ಆಗಿತ್ತು, ಅವ್ರದ್ದು ಬಾಳೆ ಆಗಿತ್ತು. ಆದರೆ ಕಲ್ತವ್ರು ಭಾಳ ಚೆನ್ನಾಗಿದೆ ಅಂತೀರಾ? ಚೆನ್ನಾಗ್ತದೆ. ಮತ್ತು ಏನಾರ ಆಗಿ ಒಂದು ಏನಾರ ಸಣ್ಣ ಪುಟ್ಟ ಏನಾರು ಕೆಲಸ ಸಿಕ್ಕಿಸ್ ಏನಾರು ಮಾಡ್ಕೊಂಡು ಹೋಗ್ತಾರೆ. ಇದ್ರಾಗ ಏನೈತ್ರಿ, ಹಾಂ, ನಾಯಿಗೆ ಇದು ಹಾಕಿದ್ವಿ ಮನುಷ್ಯಂದ ತೊಗೊಂಡು ಹೋಗಿ ಮೇಯಿಸ್ಬೇಕು, ಅದ್ರಾಗ ದವಾಖಾನೆ ಖರ್ಚು ನೋಡಬೇಕು, ಬಾಡಿಗೆ ಹಾಕ್ಬೇಕು ಗಾಡಿದ. ಹಾಂ, ಭಾಳ ಐತ್ರಿ. ಅಂದರೆ ಇದು ಖರ್ಚು ಕೂಡ ಹಂಗೆ ಇದೆ ಅಂತೀರಿ? ಖರ್ಚು ಹಂಗೆ ಐತ್ರಿ. ಮತ್ತು ಸಂತೋಷ ಆಯಿತು. ನೀನಪ್ಪ? 70. ಎಷ್ಟಕ್ಕೆ ಕೇಳ್ತಿದ್ದಿ ರೇಟ್? 18? ಹಾಂ ಹಾಂ. ನೀನು ಓದ್ತಾ ಇದೆಯಾ? ಏನು ಓದ್ತಿದ್ಯಾ? 9th. ನೀನೇ ವ್ಯಾಪಾರ ಮಾಡ್ತೀಯಲ್ಲ, ನಿಮ್ಮ ಅಪ್ಪವ್ರು ಯಾರಾದ್ರೂ ಇದ್ದಾರೆ? ಅಣ್ಣ ಇದ್ದಾರೆ. ಇದು ಜೀವನದ ಜಂಜಾಟ. ನಿಮ್ದು ಯಾವರು? ನೇಗ್ಲಿ. ಹೆಂಗಿದೆ? ಚೆನ್ನಾಗಿದೆ ಅಲ್ಲ ಕುರಿ? ಏನು ಹೇಳ್ತಿದ್ದೀರಿ ರೇಟ್ ಇದಕ್ಕೆ? 28,000. 28.
ಸೊ ಇದು ಬಕ್ರೀದಿಗಾಗಿನೇ ಸಾಕಿರೋದಾ ಅಥವಾ ಮನೆಯಲ್ಲಿ ಸುಮ್ಮನೆ ಹಂಗೆ ಸಾಕಿರ ಮನೆಯಲ್ಲಿ ಹಂಗೆ ಸುಮ್ಮನೆ ಸಾಕಿರಿ? ಎಷ್ಟಿದಾವೆ ಕುರಿಗಳು? ಇದು ಒಂದೇ ಸರ್ ಒಂದೇ? 4 ಎಮ್ಮೆ ಇದೊಂದು ಕುರಿ. ಹಾಂ, ಎಮ್ಮೆ ಹಾಲು ಇನ್ನೂ ಎಮ್ಮೆ ಹಾಲು ಕುಡಿತೀವಿ. ಹೌದಾ? ಅದಕ್ಕೆ ಮೇಸಿದ್ರು ಹುಡುಗರ ಹಾಂ ಬ್ಯಾಡ ಸರಿ ನೀನು ಇವು ಊರಾಳಕ್ಕಂದು ಹುಡುಗರ ಅಂತೇಳಿ ಹಾಂ, ಮರ ತಂತಾರೆ. ಹೌದಾ? ಇದನ್ನು ತೊಗೊಂಡು ತಿರ್ಕೊಂತ ಹೋಗ್ಬಿಡವ್ರಿ ಅವ್ರು. ಹಾಂ. ಎಷ್ಟು ಜನ ಮಕ್ಕಳು? ಇಬ್ರು ಅದಾರ. ಇಬ್ಬರು. ಏನು ಓದ್ತಾ ಇದ್ದಾರಾ? ಒಬ್ಬವ ಡಿಗ್ರಿ ಮುಗಿಸ್ಯಾನ್ರಿ, ಹಾ. ಒಬ್ಬವ ITI ಮುಗಿಸ್ಯಾನ. ಮತ್ತು ಡಿಗ್ರಿ ಮಾಡಿದವನಿಗೆ ಹೆಂಗೆ ಏನಾದರೂ ಕೆಲಸ? ಅಲ್ಲಿ ಕೆಲಸ ಅಲ್ಲಿ ಇದು ಲೇಬರ್ ಹೋಗ್ತಿದ್ರಿ ಅವ, ಹಾಂ ಓದ್ಕೊಂಡು ಅಲ್ಲಿ ಬಂದ ಕಾರ್ ಇದನ್ನ ಕೆಲಸ ಮಾಡ್ತಿದ್ರಿ ಅವ. ಹಾಂ ಹಾಂ ಹಾಂ. ಅಲ್ಲಿ ಕೆಲ್ಸಕ್ಕೆ ಹೋಗ್ತಿದ್ದಾನಾ ಅಥವಾ ಓದ್ತಾ ಇದ್ದಾರೆ ಇನ್ನೂ? ಓದ್ತಾನ್ರಿ, ಹಾಂ ಲೈಬ್ರರಿ ಓದ್ಬೇಕು. ಹಾಂ ಹಾಂ ಹಾಂ. ಲೈಬ್ರರಿಗೆ? ಹಾಂ ಹಾಂ. ಸೊ ಹೆಂಗೆ ನೀವು ಓದ್ಸೋದು ಒಳ್ಳೇದಂತೀರಾ ಇಲ್ಲ ಈ ಥರದ್ದು ಏನಾದರೂ ಕೈ ಕೆಲಸ ಕಲ್ಸೋದು ಒಳ್ಳೇದಂತೀರಾ? ನಾವು ಓದಿಸೋದು ಒಳ್ಳೇದು. ಹೆಂಗೆ? ಅದು ಸರ ಈಗ ಅವ ಪೊಲೀಸ್ ನೌಕರಿ ಓದ್ತಾನ ಅಂತ ಹೇಳಿ ಏನಾಗ್ತಾನೆ ಹಾಂ ದೊಡ್ಡ ಹುಡುಗ, ಹಾಂ. ಅದನ್ನ ಓದ್ಬೇಕಾಗ್ತಾನೆ. ಅರೆ ನೌಕರಿಗಳು ಇಲ್ಲಲ್ಲ ಈಗ? ನೌಕರಿಗಳು ಏನು ಒಟ್ಟು ಹೆಂಗೆ ಮಾಡ್ತಾರೆ ನಾವು ಅದನ್ನ ವಿಚಾರ ಮಾಡಿಲ್ರಿ. ಓದ್ತಾನ ಇಂಥದ್ದು ಮಾಡ್ತಾನಪ್ಪ ಅಂದರೆ ತೋರ್ತಾರ ಮಾಡಿ. ಹಾಂ ಹಾಂ. ದೇವ್ರು ಒಳ್ಳೇದು ಮಾಡಲಿ. ನಮಸ್ಕಾರ ಸರ್. ನಮಸ್ಕಾರ. ಇದು ಬಕ್ರೀದ್ ಹಬ್ಬದ ಕುರಿ ಸಂತೆಯ ವಿಶೇಷ.